ಬಳ್ಳಾರಿ ಪಾಲಿಕೆ ಮೇಯರ್ ಚುನಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಬಳ್ಳಾರಿ ನಗರದಲ್ಲಿ ಹಲವೆಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಹಿನ್ನೆಲೆ ಈ ರೀತಿಯಾದಂತಹ ದಿಢೀರ್ ಬೆಳವಣಿಗೆ ಆಗಿದೆ. ಇವತ್ತು ನಡೆಯಬೇಕಾಗಿತ್ತು ಮೇಯರ್ ಸ್ಥಾನದ ಚುನಾವಣೆ, ಈಗ ಮುಂದೂಡಿಕೆಯಾಗಿಬಿಟ್ಟಿದೆ. ಮುಂದಿನ ಚುನಾವಣಾ ದಿನಾಂಕ ಇನ್ನೂ ನಿಗದಿ ಆಗಬೇಕಾಗಿದೆ. 4 ಜನ ಮೇಯರ್ ಸ್ಥಾನದ ಆಕಾಂಕ್ಷಿಗಳು ಗುಂಪಾಗಿ ಸ್ಥಳಾಂತರ ಆಗಿದ್ದಾರೆ. ಎಲ್ಲರೂ ಗುಂಪಾಗಿ ಬಂದು ಗಲಾಟೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಈಗ ಮುಂದೂಡಿಕೆ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿ ಶಾಂತಿ ಕದಡುವ ಸಾಧ್ಯತೆಗಳಿದ್ದಾವೆ. ಪ್ರಸ್ತುತ ಸನ್ನಿವೇಶವು ಸೂಕ್ತವಾಗಿರುವುದಿಲ್ಲವೆಂದು ವರದಿ ಸಲ್ಲಿಕೆಯಾಯಿತು. ಆಡಳಿತಾತ್ಮಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಈಗ ಪಾಲಿಕೆ ಎಲೆಕ್ಷನ್ ಅನ್ನು ಮುಂದೂಡಿಕೆ ಮಾಡಲಾಗಿದೆ. ಈಗ ರೇಡಾಯತಲ್ಲಿ ಎನ್ಐಎ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ಮಾಡಿದರಲ್ಲಿ, ಹಾಗಾಗಿನೇ ಈಗ ಆ ದಾಳಿಯ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾಗಿದ್ದಂತಹ ಚುನಾವಣೆಯನ್ನು ಮುಂದೂಡಿಕೆಯನ್ನು ಮಾಡಲಾಗಿದೆ. ಇದು ಕೆಲವೊಬ್ಬರಿಗೆ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು. ಈಗ ಪಾಲಿಕೆ ಚುನಾವಣೆ ಅಂದರೆ ಕಾಂಗ್ರೆಸ್ಗೂ ಕೂಡ ಇದರಿಂದ ಮುಜುಗರ ಆಗಿತ್ತಂತೆ. ಬಳ್ಳಾರಿಯ ಒಂದು ಮೇಯರ್ ಚುನಾವಣೆ ನಡೆಸೋಕೆ ಸನ್ನಿವೇಶ ಸೂಕ್ತವಾಗಿಲ್ಲ ಅಂಥೇಳಿ DC ಅವರು ಮತ್ತು SP ಅವರು ವರದಿ ಕೊಟ್ಟಂತಹ ಬೆನ್ನಲ್ಲೇ ಈಗ ಮುಂದೂಡಿಕೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ಇವತ್ತು ಆಗಬೇಕಾಗಿತ್ತು, ಆದರೆ ಮುಂದೂಡಿಕೆಯಾಗಿದೆ. ಎಲ್ಲೊಂದು ಕಡೆ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗ್ತಾ ಇತ್ತು ಎಲೆಕ್ಷನ್ ಆಗಿದ್ರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಒಂದು ರೀತಿ ಪ್ರತಿಷ್ಠೆಗೂ ಕೂಡ ಜಾಸ್ತಿ ಇದು ಕಾವು ಪಡೆದುಕೊಂಡಿತ್ತ. ಈಗ ಯಾವ ರೀತಿಯಾಗಿ ಅಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ ಅಂತ? ಹೌದು ಪ್ರಭು, ಏನು ರೋಗಿ ಬಯಸಿದ್ದು ಅದೇ, ವೈದ್ಯರು ಹೇಳಿದ್ದು ಅದೇ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು 4 ಜನ ಏನು ಮೇಯರ್ ಆಕಾಂಕ್ಷಿಗಳಾಗಿದ್ರು, 4 ಜನರನ್ನ ಒಂದುಗೂಡಿಸುವತ್ತ ಸಾಕಷ್ಟು ಪ್ರಯತ್ನಗಳನ್ನ ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಯತ್ನ ಪಟ್ಟರು ಕೂಡ ಒಮ್ಮತದ ಅಭ್ಯರ್ಥಿ ತೀರ್ಮಾನ ಮಾಡ್ಲಿಕ್ಕೆ ಆಗದೇ ಇರುವಂತ ಸಂದರ್ಭ ಕಾಂಗ್ರೆಸ್ನ ಮುಖಂಡರಿಗೆ ಇದ್ದಂಥದ್ದು. ಸೊ ಈ ನಿಟ್ಟಿನಲ್ಲಿ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಹಂತದಲ್ಲಿ ಚುನಾವಣೆ ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಚಿಂತನೆಯನ್ನ ಮಾಡ್ತಾ ಇತ್ತು. ಅದರ ಬೆನ್ನಲ್ಲೇ ನಿನ್ನೆ ಏನು ಬಳ್ಳಾರಿ ನಗರದ ಕೆಲವು ಕಡೆಗಳಲ್ಲಿ ಏನು NIA ದಾಳಿ ಆಯ್ತು. ದಾಳಿಯಾದ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನ ಮುಂದೂಡ್ಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಅವರು ಕಲಬುರಗಿಯ ವಿಭಾಗೀಯ ಆಯುಕ್ತರಿಗೆ ಒಂದು ಪತ್ರವನ್ನ ಬರೀತಾರೆ. ಹೀಗಾಗಿ ಇವತ್ತು ನಡೆಯಬೇಕಿದ್ದಂತ ಚುನಾವಣೆ ಏನಿದೆ, ಚುನಾವಣೆಯನ್ನ ಮುಂದೂಡಲಾಗಿದೆ. ಸೊ ಅವರು ಏನು SP ಅವರು ಒಂದು ವರದಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 4 ಆಕಾಂಕ್ಷಿಗಳಿದ್ದು 4 ಜನ ಒಂದೊಂದು ಗುಂಪು ಮಾಡಿ ಬೇರೆ ಬೇರೆ ಕಡೆ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಏನಾದ್ರೂ ಗಲಾಟೆ ಆಗುವಂತಹ ಸಂಭವ ಇರೋದ್ರಿಂದ ಚುನಾವಣೆಯನ್ನ ಮುಂದೂಡಿ, ಕಾನೂನು ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಈ ಚುನಾವಣೆ ಮುಂದೂಡಿ ಅನ್ನುವಂತ ಪತ್ರವನ್ನ ಬರೆದ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ಮುಂದೂಡಿಕೆ ಆಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರಿಗೆ ಈ ಬಳ್ಳಾರಿಯ ಮೇಯರ್ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿತ್ತು. ಏನು ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಂದ್ರ ಬೆಂಬಲಿಗರು ನನಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮೀಟಿಂಗ್ಗಳು ಕೂಡ ನಡೆಸಿದ್ರು. ಆ ಒಂದು ಮೀಟಿಂಗ್ ಅಲ್ಲೂ ಕೂಡ ಒಮ್ಮತದ ಅಭ್ಯರ್ಥಿ ತೀರ್ಮಾನ ಆಗಿರ್ಲಿಲ್ಲ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಚುನಾವಣೆ ಮುಂದೂಡ್ತಕ್ಕಂತ ಹೆಬ್ಬೈಕೆ ಇತ್ತು. ಸೊ ಹೀಗಾಗಿ NIA ದಾಳಿಯಿಂದ ಈಗ ಚುನಾವಣೆ ಮುಂದೂಡಿಕೆ ಆಗಿದೆ. ಮತ್ತೆ ಯಾವಾಗ ಡೇಟ್ ಸಿಗುತ್ತೆ ಅಂತಕ್ಕಂಥದ್ದು ಇನ್ನು ಕಾಲವೇ ನಿರ್ಣಯಿಸಬೇಕು ಅನ್ನುವಂಥದ್ದು ಪ್ರಭು. ಏನು 2 ತಿಂಗಳ ಅವಧಿ ಮಾತ್ರ ಇರ್ತಕ್ಕಂಥದ್ದು. ಮತ್ತೆ ಮಾರ್ಚ್ನಿಂದ ಮತ್ತೆ 23ನೇ ಅವಧಿಗೆ ಮೇಯರ್ ಆಯ್ಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೀಗಾಗಿ 2 ತಿಂಗಳ ಅವಧಿಗೆ ಮತ್ತೆ ಚುನಾವಣೆ ಮಾಡ್ಬೇಕಾ ಅಥವಾ ಅನ್ನುವಂಥ ಚಿಂತನೆ ಕೂಡ ಈಗ ನಡೆಸಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಕುಲಕರ್ಣಿ ಮಾಹಿತಿಗಾಗಿ.